ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರೀತಿ, ದೇವರು ಪ್ರೀತಿ, ಅದು ಎಲ್ಲ ಸಿದ್ಧಾಂತಗಳನ್ನು ಮೀರಿದ್ದಾಗಿದೆ. ದೇವರು ನಮ್ಮನ್ನು ಹೇರಳವಾಗಿ ಪ್ರೀತಿಸುವವರಾಗಿದ್ದಾರೆ. ಸಹೋದರನನ್ನು ಪ್ರೀತಿಸಿದವನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರು ನಿನ್ನ ನೆರೆಯವನನ್ನು ಪ್ರೀತಿಸು, ಬಂಧು ಬಳಗವನ್ನು ಪ್ರೀತಿಸು. ಯಾಕೆಂದರೆ ದೇವರು ನಮಗೆ ಪ್ರೀತಿಯನ್ನು ಮಾತ್ರ ಹೇಳಿಕೊಟ್ಟಿದ್ದಾರೆ. ಯೋಹಾನ 12ನೇ ಅಧ್ಯಾಯ 24 ನೋಡೋದಾದರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುತ್ತದೆ, ಅದು ಸತ್ತ ಮೇಲೆ ಬಹಳ ಫಲ ಕೊಡುತ್ತದೆ. ದೇವರು ಫಲವನ್ನು ಕೊಡುವಂಥದ್ದು ನಾವು ಈ ಲೋಕದ ಆಸೆಗಳಿಗಾಗಿ, ಈ ಲೋಕದ ಕಂದಾಚಾರಗಳಿಗಾಗಿ, ಈ ಲೋಕದ ಆಡಂಬರಗಳಿಗಾಗಿ ನಾವು ಬದುಕುವುದಲ್ಲ. ಅದರ ನಿಮಿತ್ತ ಬದುಕನ್ನು ಬದುಕುವುದಕ್ಕೆ ಲಕ್ಷಾಂತರ ಮಂದಿ ಇದ್ದಾರೆ. ನಾವು ಆ ಲಕ್ಷಾಂತರ ಮಂದಿಗೆ ಪ್ರಾರ್ಥಿಸುವವರಾಗಬೇಕು. ಆ ಲಕ್ಷಾಂತರ ಮಂದಿಗೆ ಬೆಳಕು ಕೊಡುವವರಾಗಬೇಕು. ಆ ಲಕ್ಷಾಂತರ ಮಂದಿಗೆ ಪ್ರಾರ್ಥನೆ ಮಾಡುವವರಾಗಬೇಕು. ಆ ಲಕ್ಷಾಂತರ ಮಂದಿಗೆ ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಇಲ್ಲಿ ಗೋಧಿ ಒಂದು ಕಾಳು ಎಷ್ಟು ಚಿಕ್ಕದಾಗಿರ್ತದಂದರೆ ಅದನ್ನು ನಿಮ್ಮ 2 ಬೆರಳುಗಳ ನಡುವೆ ಹಿಡಿದುಕೊಂಡಾಗ ಅದು ಕಣ್ಣಿಗೆ ಕಾಣಿಸಲ್ಲ. ಹಾಗೆ ನೀವು ಸಭೆಗಳಲ್ಲಿ ನೀವು ಅನೇಕರಿಗಾಗಿ ಪ್ರಾರ್ಥಿಸಬೇಕು. ತಿರಸ್ಕರಿಸಲ್ಪಟ್ಟವರಿಗಾಗಿ ನೀವು ಪ್ರಾರ್ಥಿಸಬೇಕು. ಅಬಲೆಯರಿಗಾಗಿ ನೀವು ಪ್ರಾರ್ಥಿಸಬೇಕು. ವಿಧವೆಯರಿಗಾಗಿ ನೀವು ಪ್ರಾರ್ಥಿಸಬೇಕು. ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಬೇಕು. ಅದೇ ದೇವರಿಗೆ ಇಷ್ಟವಾದಂಥ ಕಾರ್ಯ ಆಗಿದೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವರಗಳೇನಿದೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತುಗಳೇನಿದೆ, ಅದನ್ನು ಸಭೆಯಲ್ಲಿ ಉಪಯೋಗಿಸಿ. ಜೀವನದಲ್ಲಿ ಈ ವರ್ಷ ಪೂರ ನೋಡುವುದಾದರೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿ. ನಾವು ಎಷ್ಟು ಜನಕ್ಕೆ ಈ ವರ್ಷದಲ್ಲಿ ಸುವಾರ್ತೆಯನ್ನು ಸಾರಿದ್ದೇವೆ? ಎಷ್ಟು ಜನಕ್ಕೆ ನಾವು ಕರಪತ್ರಗಳನ್ನು ಹಂಚಿದ್ದೇವೆ? ಎಷ್ಟು ಜನಕ್ಕೆ ನಮ್ಮ ಸಾಕ್ಷಿಯ ನಿಮಿತ್ತ ಅವರು ದೇವರ ಮಾರ್ಗಕ್ಕೆ ಬಂದಿದ್ದಾರೆ ಎಂಬುದನ್ನು ನೀವು ಅವಲೋಕನ ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ನಿಮಿತ್ತ, ನಮ್ಮ ಸಾಕ್ಷಿಯ ನಿಮಿತ್ತ ಅನೇಕರು ದೇವರ ಮಾರ್ಗಕ್ಕೆ ಬರುವುದು ಅಗತ್ಯ. ಸುವಿಶೇಷವನ್ನು ಸಾರುವಂಥದ್ದು ಅಗತ್ಯ. ಯಾಕಂದರೆ 1 ಕೊರಿಂಥ 3ನೇ ಅಧ್ಯಾಯ 13-15 ನಾವು ನೋಡುವುದಾದರೆ, ಯಾವುದರಿಂದ ಕಟ್ಟಿದ್ದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾಕೆಂದರೆ ಆ ದಿನವು ಬೆಂಕಿಯೊಡನೆ ಪ್ರತ್ಯಕ್ಷವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸ ಇಂಥದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಪ್ರತಿಫಲ ದೊರೆಯುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೂ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡಿರುವ ಆಗಿರುವನು. ಇಲ್ಲಿ ನಾವು ನೋಡ್ತೇವೆ, ರಕ್ಷಣೆಯ ಕುರಿತು ನಾವು ನೋಡ್ತೇವೆ. ರಕ್ಷಣೆ ಅನ್ನುವಂಥದ್ದು ದೇವರು ನಮಗೆ ಉಚಿತವಾಗಿ ಕೊಟ್ಟಂಥ ವರ. ಆ ರಕ್ಷಣೆಯನ್ನು ಅನೇಕರಿಗೆ ಸಾರಬೇಕಾಗಿದೆ. 7 ಲ್ಯಾಂಪ್ಸ್ ಚಾನಲ್ನ ಉದ್ದೇಶ ಏನಪ್ಪ ಅಂತಂದರೆ, ಸುವಾರ್ತೆ ಇಲ್ಲದ ಕಡೆ, ಸಮುದಾಯಗಳ ಕಡೆ ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಈ ವರ್ಷವೆಲ್ಲ ನೀವು ಸ್ವಾಮಿ ನಮ್ಮನ್ನು ಕಾದು ಕಾಪಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರನಯ್ಯ. ಸುಖ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಯ್ಯ. ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಯ್ಯ. ಅಪ್ಪ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ರು ಸ್ವಾಮಿ, ಅವ್ರಿಗೆ ಆಶೀರ್ವಾದ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ
ಮಾಡುವವರಾಗಿದ್ದಾರೆ.